ಜೊತೆ ಜೊತೆಯಲಿ. ಅಕಸ್ಮಾತ್ ಅಭಯ್ ನಿಮ್ಗಿಂತ ಮುಂಚೆ ನನಗೆ ಸಿಕ್ಕಿದ್ರೆ ಹೇಗಾದ್ರೂ ಮಾಡಿ ಅವನ್ನ ಪಟಾಯಿಸ್ಬಿಡ್ತಾ ಇದ್ದೆ, ಹಾರಿಸ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಏನಮ್ಮ ಶಾಲಿನಿ, ಯಾಕೆ ಈ ಥರ ಸೀರೆ ಉಟ್ಕೊಂಡಿದ್ಯಾ? ಏನಾಯ್ತು ಮಾವ? ಸೀರೆಗೇನೂ ಆಗಿಲ್ಲ, ನಿನಗೆ ಚೆನ್ನಾಗಿ ಕಾಣಿಸಲ್ಲ, ಬದಲಾಯಿಸ್ಕೊಂಬ ಹೋಗಮ್ಮ. ಆಗಲ್ಲ ಮಾವ, ನಂಗೆ ಹಿಂಗೆ ಇಷ್ಟ. ಏನಮ್ಮ ಇಷ್ಟ ಅಂದರೆ ಹಳೆಯ ಕಾಲದವ್ರು ಉಡೋ ಸೀರೆ ಇದ್ದಾಗಿದೆ. ಪಾಪ ಅಭಯ್ ಬೇಜಾರಾಗಲ್ವ ನೋಡಿದ್ರೆ? ಹೋಗಿ ಚೇಂಜ್ ಮಾಡ್ಕೊಂಬ ಹೋಗು. ಆಗಲ್ಲ ಮಾವ, ನನ್ನ ವ್ರತ ಮುಗಿಯೋವರೆಗೂ ನಾನು ಈ ಥರ ಸೀರೆಗಳೇ ಉಟ್ಕೊಳ್ಬೇಕು. ಏನಮ್ಮ ವ್ರತ ಅಂದರೆ? ಮನೇಲಿ ಇನ್ನೊಬ್ಳು ಹುಡುಗಿ ಓಡಾಡ್ತಾ ಇರಬೇಕಾದ್ರೆ ಈ ಥರ ವ್ರತ ನೇಮ ಅಂತ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಬದಲಾಯಿಸ್ಕೋ. ಬದಲಾಯಿಸೋಕ್ಕಾಗಲ್ಲ ಮಾವ, ನನ್ನ ವ್ರತಗಳೆಲ್ಲ ಮುಗಿಯೋವರೆಗೂ ದಯವಿಟ್ಟು ಇದೊಂದು ವಿಷಯದಲ್ಲಿ ನಾನು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಅಭಯ್, ನಿನ್ನ ಹೆಂಡತಿನ ನೀನೇ ಬದಲಾಯಿಸ್ಕೋಬೇಕಪ್ಪ. ಬಿಡು ಕೈನಾ. ಬಿಡಲ್ಲ, ನನ್ನ ಜೊತೆ ಮಾತಾಡಿ. ಟೈಮ್ ಇಲ್ಲ. ಟೈಮ್ ಇಲ್ವಾ ಅಥವಾ ಮನ್ಸೇ ಇಲ್ವಾ? ಏನಾದರೂ ಅನ್ಕೋ. ಏನಾದ್ರು ಅನ್ಕೊಳಕ್ಕಾಗಲ್ಲ. ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರ ಅಂತ ಹೇಳಲೇಬೇಕು. ಹೇಳದ್ನಲ್ಲ ವ್ರತ ಮಾಡ್ತಿದ್ದೀನಿ ಅಂತ. ರೀ ಸೀನಿಯರ್, ನಿಮ್ಮ ವ್ರತದ ಕಥೆ ನನಗೆ ಚೆನ್ನಾಗಿ ಗೊತ್ತಿದೆ. ನಡೀರಿ, ಆಚೆಗೆ ಹೋಗ್ಬರೋಣ. ಯಾಕೆ? ಈ ಯಾಕೆ, ಏನಕ್ಕೆ, ಎಲ್ಲಿಗೆ ಅವೆಲ್ಲ ನಿಮ್ಗೆ ಯಾಕ್ರಿ? ನಿಮ್ಮ ಗಂಡ ನಾನು ಹೇಳ್ತಾ ಇದ್ದೀನಿ, ಹೊರಡಿ. ಈಗಂತೂ ಆಗಲ್ಲ. ಯಾಕಾಗಲ್ಲ? ನೋಡು ಮಾಮಿ, ಇವ್ರನ್ನ ಗಂಡನ್ಗೋಸ್ಕರ ಏನ್ ಬೇಕಾದ್ರೂ ವ್ರತ ಮಾಡ್ತಾರಂತೆ, ಆದ್ರೆ ಗಂಡ ಕರೆದಿದ್ ಕಡೆ ಬರಕ್ಕಾಗಲ್ವಂತೆ. ಗಂಡನ್ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡು ಅದ್ ಎಂತ ವ್ರತ ಮಾಡಿದ್ರು ಅಷ್ಟೇನೆ, ಅದು 3 ಕಾಸು ಪ್ರಯೋಜನ ಇಲ್ಲ ಅಂತ ಮೊದ್ಲೇ ಹೇಳು ಮಾಮ ಅವ್ರಿಗೆ. ಮಾಮ್, ನಿನ್ನೆ ಕೇಳ್ತಿರೋದು, ಅವ್ರನ್ನ ಹೊರಡ್ಸು ಪ್ಲೀಸ್. ಅದೇನೋ ಕರಿತಿದ್ದಾನಲ್ಲ, ಹೋಗ್ಬಮ್ಮ. ನಂಗೆ ಇಷ್ಟ ಇಲ್ಲ ಅಮ್ಮ. ಇವನ್ ಬಲವಂತಕ್ಕೋಸ್ಕರ ನಾನು ಹೋಗ್ಬೇಕಷ್ಟೆ. ನಾನು ಹೋದ್ರೆ ಅಭಯ್ಗೆ ಸಂತೋಷ ಅಂತೂ ಸಿಗಲ್ಲ. ಪರವಾಗಿಲ್ಲ ಸೀನಿಯರ್, ನನ್ನ ಜೊತೆ ಬನ್ನಿ ಸಾಕು, ನಾನೆಲ್ಲ ಸರಿ ಮಾಡ್ಕೋತೀನಿ. ನಾನು ಈಗಲೇ ಹೇಳ್ತಿದ್ದೀನಿ ಅಭಯ್, ನಾನು ಬಂದ್ರೆ ನಿನ್ಗೆ ಬೇಜಾರಾಗೋದು. ಏನ್ ಬೇಕಾದ್ರೂ ಆಗ್ಲಿ, ನನ್ನ ಜೊತೆ ಬನ್ನಿ ಅಂದ್ರೆ ಬರ್ಬೇಕಷ್ಟೆ. ಸೀನಿಯರ್, ನಮ್ಮಿಬ್ರು ಮಧ್ಯೆ ಏನೇನೋ ನಡೀತಾ ಇದೆ ಅನ್ನಿಸ್ತಾ ಇದೆ, ಅದನ್ನ ಸರಿ ಮಾಡ್ಕೊಳಕ್ಕಾದ್ರೂ ನನ್ನ ಜೊತೆ ಬನ್ನಿ. ಒಂದೇ ಒಂದ್ಸಲ ನಾನು ಈಗೋನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮನ್ನು ಕರೀತಾ ಇದ್ದೀನಿ, ಬನ್ನಿ. ಹೋಗ್ಬಾಮ. ಪತಿ ಮಾತನ್ನ ಪಾಲಿಸೋದಕ್ಕಿಂತ ದೊಡ್ಡ ವ್ರತ ಬೇರೆ ಇಲ್ಲ. ಹೊರಡು. ಆದ್ರೆ ನಾನು ಬಟ್ಟೆ ಎಲ್ಲ ಬದಲಾಯಿಸಲ್ಲ, ನಾನು ಹಿಂಗೆ ಹೋಗಿ ಬರ್ತೀನಿ. ರೀ, ನೀವು ಯಾವ ವೇಷದಲ್ಲಾದ್ರೂ ಬನ್ರಿ, ಆದ್ರೆ ಬನ್ನಿ ಅಷ್ಟೆ, ಬನ್ನಿ.
ಅಯ್ಯೋ ದೇವ್ರೆ, ಇವರಿಬ್ರು ವಾಪಸ್ ಬರೋ ಹೊತ್ತಿಗೆ ಸರಿ ಹೋಗ್ಬಿಡ್ತಾರ. ಆಮೇಲೆ ಅವ್ಳು ಪರ್ಮನೆಂಟಾಗಿ ಇಲ್ಲೇ ಉಳ್ಕೊಂಡ್ಬಿಟ್ರೆ. ಬೇಜಾರು ಮಾಡ್ಕೋಬೇಡಿ ಶಾಲಿನಿ. ನನಗೆ ಹೊರಗಡೆ ಸುತ್ತಾಡಬೇಕು ಅಂತ ತುಂಬ ಆಸೆ. ಆದರೆ ನಿಮ್ಮನ್ನು ಬಿಟ್ಟರೆ ಬೇರೆ ಇನ್ಯಾರಿದ್ದಾರೆ ಸುತ್ತಾಡೋಕ್ಕೆ? ಇಷ್ಟು ದಿನದಿಂದ ನೀವು ನನ್ನನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದೀರಾ. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಇವತ್ತು ಹರ್ಟ್ ಆಗೋದ್ರಿಂದ ನಾಳೆ ನೀನು ಸಂತೋಷವಾಗಿರ್ತೀಯ ಅಂದರೆ ನಾನು ಎಷ್ಟು ಬೇಕಾದರೂ ಹರ್ಟ್ ಮಾಡ್ತೀನಿ ಕಣೋ. ನಿನಗೆ ಹರ್ಟ್ ಮಾಡಲೇಬೇಕು. ಇಳಿರಿ. ನೆನಪಿದೆಯಾ ಸೀನಿಯರ್, ಮದುವೆಗೆ ಮುಂಚೆ ನಾವು ಇದೇ ಥರ ಪಾನಿಪುರಿ ತಿಂದಿದ್ದು? ಎಲ್ಲ ಮರ್ತು ಬಿಟ್ಟಿದ್ದೀರಾ ಬಿಡಿ. ಆದರೆ ನಾನು ಮಾತ್ರ ನಿಮ್ಮ ಜೊತೆ ಕಳೆದಿರೋ ಪ್ರತಿ ಒಂದು ಸೆಕೆಂಡ್ ನೆನಪನ್ನು ಇಲ್ಲಿ ಬಚ್ಚಿಟ್ಕೊಂಡು ಕಾಪಾಡಿದ್ದೀನಿ. ಬನ್ನಿ ಬಾಸ್. ಎರಡು ಸ್ಟ್ರಾಂಗ್ ಮಸಾಲೆ ಹಾಕಿ. ಮಸಾಲೆ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂದರೆ ನಮ್ಮ ಸೀನಿಯರ್ ಅದನ್ನು ತಿಂದ ತಕ್ಷಣ ನನ್ನ ಮೇಲಿನ ಸಿಟ್ಟೆಲ್ಲ ಹೊಟ್ಟೋಗ್ಬೇಕು. ಹಂಗೆ 25 ಜನ್ಮಕ್ಕಾಗೋಷ್ಟು ಪ್ರೀತಿ ಹಂಗೆ ನನ್ನ ಮೇಲೆ ಬಂದ್ಬಿಡ್ಬೇಕು. ಯಾಕೆ ಸರ್, ಅಕ್ಕವರು ಯಾಕೋ ಬೇಜಾರು ಮಾಡ್ಕೊಂಡಿದ್ದಾರೆ? ರೀ ಸ್ವಾಮಿ, ಇವ್ರು ನನ್ನ ಶ್ರೀಮತಿ ಅವರು. ಇವ್ರು ಸ್ವಲ್ಪ ಸ್ಪೀಡ್ ಜಾಸ್ತಿ, ಅದಕ್ಕೆ ಬೇಗ ಹುಟ್ಬಿಟ್ಟಿದ್ದಾರೆ. ನಾನಂತೂ ಸೋಂಬೇರಿ ನನ್ನ ಮಗ, ಅದಕ್ಕೆ ಸ್ವಲ್ಪ ಲೇಟಾಗಿ ಹುಟ್ಬಿಟ್ಟಿದ್ದೀನಿ. ಅಲ್ವೇನ್ರಿ ಸೀನಿಯರ್? ಸೀನಿಯರ್, ನಿನ್ನೆ ಏನಾಯ್ತು ಗೊತ್ತಾ? ನಮ್ಮ ಚಾನಲ್ ಎಲ್ಲರೂ ಕೂದಲು ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಾ? ಅದೇ ಈ ಮಶ್ರೂಮ್ ಕಟಿಂಗು, ಸ್ಪೈಕ್ಸು, ಕಲರಿಂಗ್ ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆದರೆ ನಮ್ಮ ಎಡಿಟ್ರು ಮಾತ್ರ ಒಳ್ಳೆ ಮೂತಿನ ಅಂತ ಮಾಡಿಕೊಂಡು ಒಬ್ಬನೇ ಏನು ಮಾತಾಡ್ದೆ ಕೂತಿದ್ದ. ನಾನು ಈ ಮನುಷ್ಯ ಯಾಕೆ ಹಿಂಗಿದ್ದಾನೆ ಅಂದ್ಬಿಟ್ಟು, ಸರ್ ನಿಮಗೆ ಯಾವ ಹೇರ್ ಸ್ಟೈಲ್ ಇಷ್ಟ ಅಂತ ಕೇಳಿದೆ. ಅದಕ್ಕೆ ಎಡಿಟ್ರು ಎದ್ದು ನಿಂತ್ಕೊಂಡು ಅವ್ನು ವಿಘ್ನ ನನ್ನ ಕೈ ಕೊಟ್ಟು ನಿಂಗೆ ಯಾವ ಹೇರ್ ಸ್ಟೈಲ್ ಬೇಕೋ ಅದನ್ನ ಮಾಡಿಸ್ಕೊಂಡ್ಬಿಟ್ಟು ಹೊಟ್ಟೋದಾಕಂಡೆ. ಎಲ್ಲರೂ ಬಿದ್ದು ಬಿದ್ದು ಒದ್ದಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಕಾಮಿಡಿ ಗೊತ್ತಾ? ಯಾಕ್ರಿ ನಗು ಬರ್ಲಿಲ್ವಾ? ಸರಿ, ಇನ್ನೊಂದು ಜೋಕ್ ಹೇಳ್ತೀನಿ. ಬೇಡ. ಹೋಗ್ಲಿ ಬಿಡಿ, ತಗೊಳ್ಳಿ ನಿಮ್ ಫೇವ್ರೆಟ್. ನನಗೆ ಬೇಡ. ಯಾಕ್ರಿ? ನಂಗೆ ಇಷ್ಟ ಇಲ್ಲ. ತಗೊಳ್ರಿ, ಸೂಪರ್ ಆಗಿದೆ. ಬೇಡ ಅನ್ನಲ್ಲ. ನಂಗೆ ಇಷ್ಟ ಇಲ್ಲ ಅಂದ್ರೂ ನೀನು ಹೇಳಿದ ತಕ್ಷಣ ನಾನು ತಿನ್ಬಿಡ್ಬೇಕಾ? ಎಲ್ಲ ನೀನು ಹೇಳ್ದಂಗೆ ಆಗ್ಬಿಡ್ಬೇಕಾ? ನಾನೆಲ್ರಿ ಹಂಗೆ ಹೇಳ್ದೆ, ನಿಮ್ಗೆ ಇಷ್ಟ ಅಂತಾನೆ. ಮಾತಾಡಬೇಡ ಅಬ್ಬಾಯ್. ಇಲ್ಲಿ ನನಗೂ ಅಂತ ಏನೂ ಇಲ್ಲ. ಎಲ್ಲ ನೀನು ಆರ್ಡರ್ ಮಾಡ್ದಂಗೆ ಆಗಬೇಕು. ನನಗೊಂದು ಚೂರು ಸ್ವತಂತ್ರ ಅನ್ನೋದೇ ಇಲ್ವಾ? ಯಾಕ್ರಿ ಸೀನಿಯರ್ ಹಿಂಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಸ್ವಾತಂತ್ರ್ಯನ ನಾನು ಕಿತ್ಕೋತೀನ? ಹೌದು, ನಿನ್ಗೋಸ್ಕರ ಪಾರ್ಟಿಗೆ ಬರಬೇಕು, ಊರು ಸುತ್ತಬೇಕು, ವಿಚಿತ್ರ ಬಟ್ಟೆಗಳು ಹಾಕೊಳ್ಬೇಕು, ನೀನು ನೋಡೋ ಸಿನಿಮಾ ನೋಡಬೇಕು, ನೀನು ಹೇಳೋ ತಿಂಡಿ ತಿನ್ಬೇಕು. ರೀ ಸೀನಿಯರ್, ಪ್ಲೀಸ್ ಮೆತ್ತಗೆ ಮಾತಾಡಿ. ಇದನ್ನೆಲ್ಲ ಮಾಡಿ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನ? ನಿಮ್ಗೆ ಹೆಂಗಿಷ್ಟ ಹಂಗಿರಿ ಅಂತ ಹೇಳಿದ್ದೀನಿ ತಾನೆ? ಅನ್ನೋದೇ ಬೇರೆ, ನಡ್ಕೊಳ್ಳೋದೇ ಬೇರೆ. ಇವತ್ತು ನಾನು ಬರಲ್ಲ ಅಂದ್ರೂ ಯಾಕೆ ಕರ್ಕೊಂಡು ಬಂದೆ? ನಿನ್ನ ಅಧಿಕಾರ ಚಲಾಯಿಸೋಕ್ ತಾನೆ? ರೀ ಸೀನಿಯರ್, ಪ್ಲೀಸ್ ಮೆತ್ತಗೆ ಮಾತಾಡಿ ಸೀನಿಯರ್. ನಾನು ಮಾತಾಡೋದೇ ಹಿಂಗೆ. ನಾನು ಬರಲ್ಲ, ಬಂದ್ರೆ ಚೆನ್ನಾಗಿರಲ್ಲ ಅಂತ ಮನೇಲೆ ಹೇಳ್ದೆ ತಾನೆ. ಆದ್ರೂ ನನ್ಗೆ ಅವಮಾನ ಮಾಡಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದ್ಯಾ? ಅದು ಅವಮಾನ ಅಂತ ಯಾಕ್ರಿ ಅಂದ್ಕೋತೀರಾ? ಪಾಪ ಅವ್ರಿಗೆ ಗೊತ್ತಿಲ್ಲ. ಬಟ್ ನಿನ್ಗೆ ಗೊತ್ತಿತ್ತಲ್ವಾ? ವಯಸ್ಸಾದವಳನ್ನ ಕರ್ಕೊಂಡು ಬಂದ್ರೆ ಜನ ಎಲ್ರು ಹಿಂಗೆ ಕೇಳ್ತಾರೆ ಅಂತ. ಎಲ್ಲ ಗೊತ್ತಿದ್ರು ನನ್ಗೆ ಹರ್ಟ್ ಮಾಡಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ಯಲ್ಲ. ಶನಿ ಪ್ಲೀಸ್ ಹಿಂಗೆ ಆಡ್ಬೇಡಿ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡು, ಅವರು ಇವರು ನೋಡ್ತಾರೆ ಅನ್ನೋ ಭಯ, ಭಕ್ತಿ, ನಾಚಿಕೆ ಎಲ್ಲ ಇದ್ದಿದ್ರೆ ನನ್ನನ್ನು ಯಾಕೋ ಕಟ್ಕೊಂಡೆ?
ನೀನು ಹೇಳ್ದಂಗೆಲ್ಲ ಕೇಳೋಕೆ, ನೀನು ಆಡ್ಸ್ದಂಗೆಲ್ಲ ಆಡೋಕೆ ನಾನು ನಿನ್ನ ಸರ್ವೆಂಟು ಅಲ್ಲ, ನಾನು ನಿನ್ಗಿಂತ ಚಿಕ್ಕವಳು ಅಲ್ಲ. ವಯಸ್ಸಾಗಿದೆ ನನಗೆ. ನಿನ್ಗಿಂತ 5 ವರ್ಷ ದೊಡ್ಡವಳು ನಾನು. ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳೋದು ಕಲ್ತ್ಕೋ. ಆಯ್ತು ರೀ ಸೀನಿಯರ್, ನಿಮ್ ಇಷ್ಟಿದಂಗೆ ನಡ್ಕೋತೀನಿ. ಆದ್ರೆ ಪ್ಲೀಸ್ ಕಣ್ರಿ, ಇವಾಗ ಮಾತ್ರ ಜಗಳ ಬೇಡ ಪ್ಲೀಸ್. ಸುಮ್ಮನೆ ಜಗಳ ಆಡೋಕ್ಕೆ ನಂಗೇನು ಹುಚ್ಚಿಡ್ದಿಲ್ಲ. ನಿನ್ಗಿಂತ ದೊಡ್ಡವ್ರಿಗೆ ಮರ್ಯಾದೆ ಕೊಡದೇ ಇದ್ರೆ ನಾನು ಹೀಗೆ ಆಡೋದು. ಇವತ್ತಾಗಿದ್ದಕ್ಕೆ ನಾನು ಇಷ್ಟರಲ್ಲೇ ಮುಗಿಸ್ತಿದ್ದೀನಿ. ಇನ್ನೊಂದ್ಸಲಿ ನಾನು ಏನಾದ್ರು ಇಲ್ಲಿ ಕರ್ಕೊಂಡು ಬಂದು ಅವಮಾನ ಮಾಡಿದ್ರೆ ಜನ ಇದ್ದಾರೆ ಅಂತಾನು ನೋಡ್ದೆ ನಿಂಗೆ ಕಪ್ಪಾಳಕ್ಕೆ ಬಾರಿಸ್ಬಿಡ್ತೀನಿ. ಸಾರಿ ಜೂನಿಯರ್, ನಿನ್ಗೆ ಹರ್ಟ್ ಮಾಡಿದ್ರೆ ತಕ್ಷಣ ಸತ್ತು ಹೋಗಬೇಕು ಅನಿಸುತ್ತೆ. ಆದರೆ ಏನು ಮಾಡಲಿ, ನಿನ್ಗೆ ನೋವಾದರೆ ಮಾತ್ರ ನೀನು ನನ್ನಿಂದ ದೂರ ಆಗೋದು, ಇನ್ನೊಬ್ರಿಗೆ ಹತ್ರ ಆಗೋದು, ಸುಖವಾಗಿರೋದು. ನಿನ್ನ ಸುಖಕ್ಕೋಸ್ಕರ ನಾನು ನಿನ್ನನ್ನು ಬಿಟ್ಟು ಹೋಗಲೇಬೇಕು. ಬಿಟ್ಟು ಹೋಗ್ತೀನಿ. ಮಾವ ನಿಂತ್ಕೊಳ್ಳಿ. ರಾತ್ರಿ ಎಲ್ಲ ಎಲ್ಲೋಗಿದ್ಯಪ್ಪ? ಅದು ಫ್ರೆಂಡ್ ಮನೆಗೆ. ಹೋ, ಬಾಯ್ ಫ್ರೆಂಡ್ ಮನೆಗ ಗರ್ಲ್ ಫ್ರೆಂಡ್ ಮನೆಗ ಅಂತ ಕೇಳ್ರಿ. ಬಾಯ್ ಫ್ರೆಂಡ್ ಅಂತೂ ಅಲ್ಲ. ಏನಿವಾಗ ನಾಚಿಕೆ ಆಗಲ್ವೇನಪ್ಪ ನಿಂಗೆ? ಇಷ್ಟು ವಯಸ್ಸಾಗಿದೆ, ವಯಸ್ಸಿಗೆ ತಕ್ಕಂಗೆ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ? ವಯಸ್ಸಿಗೆ ತಕ್ಕಂಗೆ ಅಂದ್ರೆ ಹೆಂಗೋ? ಹೇಳಿದ್ದನ್ನ ಕೇಳ್ಕೊಂಡು, ಕೊಟ್ಟಿದ್ದನ್ನ ತಿಂದ್ಕೊಂಡು, ಪುಸ್ತಕ ಓದ್ಕೊಂಡು, ಟಿವಿ ನೋಡ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ತೆಪ್ಪಿಗಿದ್ ಬಿಡ್ಬೇಕು ತಾನೆ? ಅದು ಬೇರೆಯವ್ರ ಕೈನಲ್ಲಿ ಆಗ್ಬೋದು ಕಣಪ್ಪ, ನನ್ಗಾಗಲ್ಲ. ನಾನು ಇರೋದೇ ಹಿಂಗೆ. ನೀವು ಹೇಳ್ದಾಗ ಕೇಳ್ಕೊಂಡಿರೋದಕ್ಕೆ ನಾನೇನು ಗುಲಾಮ ಅಲ್ಲ. ವಯಸ್ಸಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ವಸ್ತು ಥರ ಟ್ರೀಟ್ ಮಾಡಬೇಡಿ. ನಾನು ಮನುಷ್ಯನೇ. ಅಯ್ಯೋ ರಾಮ, ನೋಡ್ರಿ ಹೇಗೆ ಹೆಚ್ಕೊಂಡ್ಬಿಟ್ಟಿದ್ದಾರೆ. ವಯಸ್ಸಾಗಿದೆ, ಹೊರಗಡೆಗೆ ಒಬ್ಬೊಬ್ಬರೇ, ಅದು ಹೊತ್ತಲ್ಲಿ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಕಾಳಜಿ ತೋರಿಸಿದ್ರೆ ಹೇಗೆ ಮಾತಾಡ್ತಿದ್ದಾರೆ ನೋಡಿ. ಕಾಳಜಿ ತೋರಿಸೋದಕ್ಕೂ ಒಂದು ವಿಧಾನ ಇದೆ. ಹೊತ್ತಿಗೆ ಸರಿಯಾಗಿ ಊಟ ಹಾಕಿದೆ, ಟೈಮಿಗೆ ಸರಿಯಾಗಿ ಮೆಡಿಸಿನ್ ಕೊಟ್ಟೆ ಅನ್ನೋದಷ್ಟೇ ಕಾಳಜಿ ಅಲ್ಲ. ಹಾಕಿದ್ದನ್ನು ತಿನ್ಕೊಂಡೆ, ಕೊಟ್ಟಿದ್ದನ್ನು ಹೊಂದ್ಕೊಂಡೆ, ಹೇಳಿದ ಕಡೆ ಕೂತ್ಕೊಂಡೆ ಅನ್ನೋದಕ್ಕೆ ನಾನೇನು ಸಾಕು ಪ್ರಾಣಿ ಅಲ್ಲ, ಮಿಷಿನ್ನೂ ಅಲ್ಲ. ಫೀಲಿಂಗ್ಸ್ ಇರೋ ಮನುಷ್ಯ ಕಣಮ್ಮ. ನನ್ನ ಫೀಲಿಂಗ್ಸ್ ಏನು ಹೇಗೆ ಅಂತ ಯಾವತ್ತಾದರೂ ತಿಳ್ಕೊಂಡಿದ್ದೀರಾ? ಮೈಕೈ ಸೌದೋಗಿರುತ್ತೆ, ಕೂತ್ ಕಡೆನೆ ಕೂತ್ರೆ ಮಂಡಿ ನೋವಾಗತ್ತೆ, ಸೊಂಟ ಹಿಡ್ಕೊಳ್ಳುತ್ತೆ, ಓದೋವಾಗ ಕಣ್ಣು ಮಂಜಾಗತ್ತೆ. ಅದನ್ನು ಯಾವತ್ತಾದರೂ ಕೇಳಿದ್ದೀರಾ? ಸಾಕಾಗೋಷ್ಟು ಹರಟೆ ಹೊಡಿಬೇಕು, ಚೆನ್ನಾಗಿ ನಗಬೇಕು ಅನಿಸುತ್ತೆ. ಅನ್ಸದ್ದನ್ನು ಕೆಲವ್ರ ಹತ್ರ ಹೇಳ್ಕೋಬೇಕು ಅನಿಸುತ್ತೆ. ಯಾರಾದರೂ ಯಾವತ್ತಾದರೂ ಒಂದು 10 ನಿಮಿಷ ನನ್ನ ಜೊತೆ ಮಾತಾಡಿದ್ದೀರಾ? ಕದ್ದಾದ್ರೂ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ರುಚಿಯಾದ ಊಟ ನೋಡಿದ್ರೆ ಬಾಯಲ್ಲಿ ನೀರು ಇರುತ್ತೆ. ಕರಕ್ಕಾದ್ರೂ ಒಂದು ಸ್ಪೂನನ್ನಾದರೂ ಕೊಟ್ಟಿದ್ದೀರಾ? ಅಲ್ಲಮ್ಮವ, ನಿಮ್ಮ ಆರೋಗ್ಯ ಸಾಕು ಸುಮ್ಮನಿರಮ್ಮ. ಬಾಯಿ ರುಚಿನ, ಮನಸ್ಸು ನೆಮ್ಮದಿನ ಕೆಡಿಸ್ಕೊಂಡು 100 ವರ್ಷ ಮಾಡೋದಕ್ಕಿಂತ ಮನಸ್ಸು ಬಂದಾಗಿದ್ಕೊಂಡು 3 ದಿವಸಕ್ಕೆ ಅಂಗಡಿ ಎತ್ಕೊಂಡು ಹೋಗೋದು ವಾಸಿ ಅನ್ಸುತ್ತೆ. 4 ದಿನ ಬದುಕಿದ್ರು ನನ್ನ ಇಷ್ಟ ಬಂದಾಗಿ ಸ್ವತಂತ್ರವಾಗಿ ಇರಬೇಕು ಅನ್ನೋ ಜಾಯಮಾನ ನಂದು. ಆದರೆ ವಯಸ್ಸು ಜಾಸ್ತಿ ಮಾಡೋ ಒಂದೇ ಒಂದು ಕಾರಣಕ್ಕಾಗಿ ನೀವು ಕೊಡೋ ಟಾರ್ಚರ್ನ ನಾನು ಸಹಿಸ್ಕೋಬೇಕಾ? ಅಂತ ಆಯಸ್ ಬೇಕಾಗಿಲ್ಲ ನನಗೆ, ಇಂಥ ಕಾಳಜಿ ಬೇಕಿಲ್ಲ ನನಗೆ.
ಪ್ರೀತಿ ಬೇಕ್ರಪ್ಪ. ಅಪ್ಪ ಹೇಗಿದೀಯಾ, ಮಾವ ಯಾಕೆ ಸಪ್ತಿದ್ದೀರಿ ಅನ್ನೋ ಒಂದೇ ಒಂದು ಮಾತು ಬೇಕಾಗಿತ್ತು. ನನಗೆ ಒಂದು ಇಡೀ ಪ್ರೀತಿ ಬೇಕಾಗಿತ್ತು. ಅದನ್ನ ಬಿಟ್ಟು ನನಗೆ ಎಲ್ಲ ಕೊಟ್ರಿ. ಇವಾಗ ಮುದ್ಕ ವಯಸ್ಸಾಗಿದೆ, ಕೂಲೆಯಲ್ಲಿ ಬಿದ್ದಿರು ಅಂತ ಥರ ಮಾತಾಡ್ತೀರ ನೀವು. ನಿಮ್ಗೆ ಇವಾಗ ಅರ್ಥ ಆಗೋಲ್ರೋ. ನಂತರ ನಿಮ್ಗೆ ವಯಸ್ಸಾದ್ಮೇಲೆ ನಿಮ್ಮ ಮಗ ಸೊಸೆ ನಿಮ್ಮನ್ನ ಮೂಲೆಗೆ ತಳ್ತಾರಲ್ಲ, ಅವಾಗ ಅರ್ಥ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ನಮ್ಮಪ್ಪ ಹೇಗೆಲ್ಲ ಮಾತಾಡೋ ಹಾಗಾಗ್ಬಿಟ್ರು ನೋಡು ಶಾಂತಿ. ಅದೇ ರೀ, ಎಲ್ಲ ಹೊಸ ಫ್ರೆಂಡ್ಸಿನ ಸಹವಾಸ. ಈ ವಯಸ್ಸಲ್ಲಿ ಇವ್ರಿಗಿದೆಲ್ಲ ಬೇಕಿತ್ತಾ? ಅಲ್ಲ, ಹೀಗೆಲ್ಲ ಹೊರಗಡೆ ಓಡಾಡಿ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ತಾನೇ ಗಮನಿಸ್ಬೇಕು. ನೀವು ಹೇಗಾದರೂ ಮಾಡಿ ಅವ್ರ ಮನೇಲೇ ಇರೋ ಹಾಗೆ ಮಾಡಿಬಿಡಿ. ಡ್ಯಾಡ್, ಮಾಮ್, ಏನಾಯ್ತು ಪುಟ್ಟ? ಯಾಕೆ ಹೀಗಿದೆಯಾ? ಮಾಮ್, ನೀನೇನಾದ್ರು ಸೀನಿಯರ್ ಹತ್ರ ಹೊರಟಾಗಿ ನಡ್ಕೊಂಡ್ಯಾ? ಸೀನಿಯರ್ ಹತ್ರ ನಾನು ಯಾಕೆ ಹೊರಟಾಗಿ ನಡ್ಕೊಳ್ಳಿ? ಮತ್ತೆ ಯಾಕೆ ಅವ್ರು ಒಳ್ಳೆ ಲೂಸ್ ಥರ ಆಡ್ತಿದ್ದಾರೆ. ಮಾತಿಗೆ ಮುಂಚೆ ನನ್ನ ಮೇಲೆ ಸಿಡುಕ್ತಾರೆ, ಅವಾಯ್ಡ್ ಮಾಡ್ತಿದ್ದಾರೆ. ಎಲ್ಲ ಸರಿ ಮಾಡೋಣ ಅಂತ ಆಚೆ ಕರ್ಕೊಂಡೋದೆ ಎಲ್ರ ಮುಂದೆ ಹೆಂಗ್ ಬೇಕು ಹಂಗೆ ಮಾತಾಡಿ ನನ್ನನ್ನು ಅವಮಾನ ಮಾಡಿದ್ರು ಗೊತ್ತಾ? ಅವಮಾನ ಮಾಡದ್ಲ? ಏನಂತ? ಏನೋ ಅಂದ್ರು. ಡ್ಯಾಡ್, ತುಂಬ ಹರ್ಟ್ ಆಗ್ತಾ ಇದೆ ಡ್ಯಾಡ್. ಅವ್ರು ಆಡ್ತಿರೋದು ನೋಡಿದ್ರೆ ಅವ್ರಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಅನ್ನಿಸ್ತಿದೆ. ಅಷ್ಟೇ ಕೋಪನೂ ಬರ್ತಾ ಇದೆ. ನಂಗೆ ಗೊತ್ತಿತ್ತು ಇದು ಇಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಅಂದರೆ ಇದು ಯಾವತ್ತಿದ್ರೂ ಸಮಸ್ಯೆನೇ ಕಣೋ. ಅವಳಿಗೆ ಮೊದಲಿಂದ್ರೂ ನಿನ್ನ ಕಂಡ್ರೆ ಇಷ್ಟ ಇರಲಿಲ್ಲ. ನಿನ್ನ ಬಲವಂತಕ್ಕೆ ಸಿಕ್ಕಿ ನಿನ್ನನ್ನು ಮದುವೆ ಮಾಡ್ಕೊಂಡ್ಲು ಅಷ್ಟೇ. ಆದರೆ ಈಗ ಅವಳ ಮನಸ್ಸಲ್ಲಿರೋದನ್ನ ಆಚೆ ಹಾಕ್ತಾ ಇದ್ದಾಳೆ. ಮಾಮ್, ಹಾಗೆಲ್ಲ ಹೇಳ್ಬೇಡ ನೀನು. ನನ್ನ ಎದೆ ಒಡೆದು ಹೋಗ್ಬಿಡುತ್ತೆ ಅಷ್ಟೇ. ನಂಗೆ ಅರ್ಥ ಆಗುತ್ತಪ್ಪ, ಆದ್ರೆ ಏನು ಮಾಡೋದು? ಕೆಟ್ಟ ಸತ್ಯನ ಒಪ್ಕೊಳ್ಳೇಬೇಕಲ್ವಾ? ಏನು ಕೆಟ್ಟ ಸತ್ಯ? ನಿನ್ನ ತಲೆ ಅಭಯ್, ಆ ಥರದ್ದೇನೂ ಆಗಿರಲ್ಲ ಮಗನೇ. ನೋಡು, ವ್ರತ ನೇಮ ಅಂತ ಅವಳ ತಲೆಗೆ ಯಾರೋ ತುಂಬಿರ್ತಾರೆ, ಅದನ್ನ ಅವಳು ಫಾಲೋ ಮಾಡ್ತಾ ಇದ್ದಾಳಷ್ಟೇ. ನಾನು ಅವಳ ಹತ್ರ ಮಾತಾಡಿ ಸರಿ ಮಾಡ್ತೀನಿ, ಯೋಚನೆ ಮಾಡಬೇಡ ಕಣ. ನಿಮ್ಗೆ ಯಾಕೆ ಬೇಕು? ಗಂಡ ಹೆಂಡತಿ ವಿಷಯಕ್ಕೆ ನೀವ್ಯಾಕೆ ತಲೆ ಹಾಕ್ತೀರಾ? ಅವ್ರು ಏನಾದರೂ ಮಾಡ್ಕೊಳ್ಳಿ ಬಿಡಿ. ಬಾಯಿ ಮುಚ್ಕೊಂಡಿರ್ತೀಯ? ಮಗ ಸೊಸೆ ಮುನಿಸ್ಕೊಂಡಿದ್ದಾರೆ ಅಂತಂದ್ರೆ ದೊಡ್ಡವರಾಗಿ ನಾವು ಅದನ್ನು ಸರಿ ಮಾಡೋದನ್ನ ಬಿಟ್ಟು ಚಿಂತೆ ಮಾಡಬೇಡ ಅಂತ ನಿಂಗೆ ಹೇಳಿದೆ ತಾನೇ ಅಭಯ್? ನಾನೆಲ್ಲ ಸರಿ ಮಾಡ್ತೀನಿ, ಹೋಗು, ಆರಾಮಾಗಿರು. ಡ್ಯಾಡ್, ನಿನ್ನ ಸೊಸೆಗೆ ಹೇಳು ನನ್ನೆಲ್ಲ ಜಾಸ್ತಿ ಉಡ್ಸ್ಬೇಡ ಅಂತ. ಏನಾಗಿದೆ ಅಮ್ಮ ನಿಂಗೆ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ನನ್ಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ನೀನು ಅಭಯ್ ಯಾತಿಗೆ ಚೆನ್ನಾಗಿಲ್ಲ ಅಂತ ನಾ ಕೇಳ್ತಾ ಇರೋದು. ಅದನ್ನ ನೀವು ಅವನಿಗೆ ಕೇಳಬೇಕು. ಅವನ್ನೇನಮ್ಮ ಕೇಳೋದು? ನನಗೆ ಅರ್ಥ ಆಗತ್ತೆ. ನೀನು ಅಭಯ್ ಇವಾಗ ಸಂತೋಷವಾಗಿಲ್ಲ, ಯಾವಾಗಲೂ ಸಿಡುಕ್ತಾ ಇರ್ತೀಯ, ಅವನನ್ನು ದೂರ ಇಡ್ತಾ ಇದೀಯಾ, ಏನಾದರೂ ನೆಪ ಒಡ್ಡಿ ಅವನನ್ನು ಅವಾಯ್ಡ್ ಮಾಡ್ತಾ ಇದೀಯಾ? ಹಂಗೇನಿಲ್ಲ, ನೀವಂಗೆ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಶಾಲಿನಿ, ನೀನಾ ಹೀಗೆ ಮಾತಾಡ್ತಾ ಇರೋದು? ಪರಿಸ್ಥಿತಿ ಹಂಗೆ ಮಾತಾಡಿಸ್ತಿದೆ ಅಷ್ಟೇ. ಏನಮ್ಮ ಅದು ಅಂಥ ಪರಿಸ್ಥಿತಿ ಬಂದಿರೋದು? ನನ್ನ ಮಗ ಏನು ತಪ್ಪು ಮಾಡಿದಾನೆ ಅಂತ ಅವನ ಮೇಲೆ ಹೀಗೆ ಸಿಡುಕ್ತಾ ಇದೀಯಾ? ಶಾಂತಿನಿ ಬಂದಿದ್ದಾಳೆ ಅಂತನಾ?
ಅವಳು ಬಂದ್ರೆ ನಾನು ಯಾಕೆ ಸಿಡ್ತೀನಿ? ನಂದಂತ ಚೀಪ್ ಕಲ್ಚರ್ ಅಲ್ಲ. ಅದು ನನಗೆ ಗೊತ್ತಿದೆ ಅಮ್ಮ. ಆದರೂ ಇಲ್ಲಿ ಏನೋ ಒಂದು ಸಮಸ್ಯೆ ಅಂತೂ ಖಂಡಿತ ಇದೆ. ಆ ಹುಡುಗಿ ಈ ಮನೆಗೆ ಬಂದ ದಿನಾನೇ ನಾನು ಹಿಂಗೆ ಹೇಳಿದೆ ಅವಳನ್ನ ಸೇರಿಸ್ಕೊಳ್ಳೋದು ಬೇಡ ಅಂತ. ನೀನೇ ಬಲವಂತ ಮಾಡಿ ಅವಳನ್ನ ಒಳಗೆ ಬಿಟ್ಕೊಂಡೆ. ಆ ಹುಡುಗಿ ಮನೆಗೆ ಬಂದಾಗಿಂದ ನೀನು ಅಭಯನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೀಯ. ಹಳೆ ಕಾಲದವ್ರ ಥರ ವ್ರತ ಪೂಜೆ ಅಂತ ಹಿಡ್ಕೊಂಡು ಕೂತಿದೀಯ. ಅಜ್ಜಿ ರುಡೋ ಥರ ಈ ಥರ ಸೀರೆ ಉಟ್ಕೊಂಡು ಓಡಾಡ್ತಾ ಇದ್ರೆ ಅವನಿಗೆ ಬೇಜಾರಾಗಲ್ವೇನಮ್ಮ?